ಅವಕಾಶ ಕೊಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕನ್ನಡ ಕಡ್ಡಾಯ ರಾಜ್ಯ ಸರ್ಕಾರ ನಡೆಸಿ ಶೇಕಡ 64% ಮಾಡಿದ್ದಾರೆ. ಅದನ್ನು ಗಡಿ ಪ್ರದೇಶವನ್ನು ಬಡತಿಸುವ ಕೆಲಸ ಮಾಡುತ್ತೆ. ಎಲ್ಲರೂ ಕೂಡ ಇಲ್ಲಿ ಕಾನೂನು ಸುವ್ಯವಸ್ಥೆ ಅಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಭಾಷಾ ಸಾಮರಸ್ಯಕ್ಕೆ ನೋಡುವ ಕೆಲಸ ಮಾಡ್ತಾ ಇದ್ದಾರೆ. ಸರ್ 22ನೇ ತಾರೀಕು ರ್ಯಾಲಿ ಮಾಡ್ತಾ ಇದ್ದಾರೆ ಸರ್. ಎಲ್ಲಿಂದ ಒಗ್ಗಾರಿಸಿದ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಕನ್ನಡ ಕಡ್ಡಾಯಗೊಳಿಸಬಾರ್ದು, ಅದನ್ನು ರದ್ದುಗೊಳಿಸಬೇಕು, 50% ಮಾಡಿಸಬೇಕು. ಇದಕ್ಕೆ ಯಾರು ಕೂಡ ನೀವು ಮರಾಠಿ ಭಾಷೆಗೆ ತೆರಿಗೆ ಕೊಡಬೇಡ್ರಿ, ನೀವೆಲ್ಲರೂ ಕೂಡ ಮರಾಠಿ ಒಳಗಡೆ ನಾಮಫಲಕಗಳನ್ನು ಹಾಕಿಸ್ಬೇಕು ಅಂತ ಹೇಳಿ ಅವ್ರನ್ನ ಪ್ರಚೋದನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆ ಕಾರಣಕ್ಕಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಂಪನಿಯನ್ನು ಅವ್ರಿಗೆ ಅನುಮತಿಯನ್ನು ಕೊಡಬಾರ್ದು ಅಂತ ಹೇಳಿ ನಮ್ಮ ಸರ್ ಈ ಕಡೆ ಒಂದು ಈಗ ನಾನು ಆಲ್ರೆಡಿ MES ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಮತ್ತೆ ಪೊಲೀಸ್ ಕಮಿಷನರ್ ಒಂದು ಸಭೆಯನ್ನು ಮಾಡಿದ್ದೀನಿ. ಶಾಂತಿ ರೀತಿಯಲ್ಲಿ ಅವರ ಬೇಡಿಕೆ ಏನಿದೆ ಅದು ನನಗೆ ತಂದು ಕೊಡಬೇಕು. ಅವರೊಂದಿಗೆ ಇನ್ ಪ್ರಿನ್ಸಿಪಲ್ ಒಪ್ಪಿಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೊರಗಡೆ ರಸ್ತೆಗಳಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದಂತ ನಾನು ಅವರಿಗೆ ಹೇಳುವಾಗ ಅದಕ್ಕೆ ಅವರ ಸ್ಪಂದನೆ. ಎರಡು ಸೈಡ್ಸಿಂದ, ಎರಡು ಸೈಡ್ ಇಲ್ಲ, ಎಲ್ಲರೂ ನಾವು ಒಂದೇ, ಎಲ್ಲ ಯಾವುದೇ ಭೇದ ಭಾವನೆಗಳು ಇಲ್ಲದೆ ಎಲ್ಲರೂ ಶಾಂತಿಯನ್ನು ಕಾಪಾಡಲಿಕ್ಕೆ ನನ್ನ ಜೊತೆ ಕೈ ಜೋಡಿಸ್ತಿರೋಂಥ ನನಗೆ ನಂಬಿಕೆ, ನಿಮ್ಮ ಮೇಲೆ ಅಪಾರ ನಂಬಿಕೆ ಸರ್. ನಿಮ್ಮ ಮೇಲೂ ಕೂಡ ಬಹಳ ದೊಡ್ಡ ನಂಬಿಕೆ. ಕನ್ನಡದ ಜಿಲ್ಲಾಧಿಕಾರಿ ಅಂತಾನೆ ನಿಮ್ಮನ್ನ ನಾವೆಲ್ಲ ಕರಿತೀವಿ ಸರ್. ನಮ್ಮ ಉದ್ದೇಶ ಏನು ಸರ್, ನಾವಿಲ್ಲಿ ಯಾವ ಭಾಷಿಕರನ್ನ ವಿರೋಧ ಮಾಡಂಗಿಲ್ಲ. ಆದ್ರೆ MES ನವರು ಕನ್ನಡ ಭಾಷಿಕರನ್ನ, ಕನ್ನಡ ಭಾಷೆಯನ್ನ, ಕನ್ನಡದ ಅಧಿಕಾರಿಗಳನ್ನ ವಿರೋಧ ಮಾಡ್ತಾರೆ ಸರ್. ಮೊನ್ನೆ ಸಭೆಯಲ್ಲಿ ವಿಚಾರ ಪ್ರಸ್ತಾಪಕ್ಕೆ ಬಂದಾಗ ನಾವು ಅವರು ಏನ್ ತೀರ್ಮಾನ ಮಾಡಿದೀವಿ ಅಂದ್ರೆ, ಈ ತರದ ಶಬ್ದಗಳ ಪ್ರಯೋಗ, ವಾಕ್ಯಗಳು ಅವಳು ಮಾರಬಾರ್ದಂತ ನಾನು ಹೇಳಿದ್ದೀನಿ. ಅವರು ಅದಕ್ಕೆ ಸೊ ನನ್ನ ಪ್ರಕಾರ ನಾವು ಒಂದು ಸಾಮರಸ್ಯಕ್ಕೆ ಹತ್ತಿರ ಬರ್ತಾ ಇದ್ದೀವಿ. ಜೊತೆನಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀವಿ, ನಾವೆಲ್ಲರೂ ಸೇರಿ, ಎರಡು ಪಕ್ಷಗಳಿವೆ, ಎಲ್ಲರೂ ಸೇರಿ ಒಂದು ಸಭೆ ಮಾಡಬೇಕು. ಇಲ್ಲಿ ಮಠ ನಾವು ಮಾಡಿಲ್ಲ, ಬಟ್ ಮಾಡೋಣ, ಚೆನ್ನಾಗಿರುತ್ತೆ. ಒಂದು ಸಭೆ ಮಾಡೋಣ, ಪ್ರಿಪೇರ್ ಆಗಿ ಹೆಂಗ್ ಮಾಡಬೇಕು, ಅದರ ರೂಪರೇಷೆಗಳು ಹೆಂಗಿರ್ಬೇಕು ನಿರ್ಧಾರ ಮಾಡಿ. ನಿಮ್ಮ ಜೊತೆನೂ ನಾನು ವೈಯಕ್ತಿಕವಾಗಿ ಮಾತಾಡ್ತೀನಿ, ಅವ್ರ ಜೊತೆನೂ ಮಾತಾಡ್ತೀನಿ. ಒಂದು ಸಭೆ ಮಾಡೋಣ, ಏನ್ ರಿಸ್ಕ್ ಇಲ್ಲ, ಮಾಡೋಣ, ನನಗೆ ನಂಬಿಕೆ ಇದೆ. ಒಂದು ಒಳ್ಳೆ ಮೀಟಿಂಗ್ ಮಾಡೋಣ. ಒಂದು ಬಹಳ ಶೀಘ್ರದಲ್ಲೇ ಒಂದು ಮೀಟಿಂಗ್ ಕರೀತೀನಿ, ನೀವು ಬರ್ಲೇಬೇಕು ಸರ್. ಶಾಂತವಾಗಿರುವಂತ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ನಮ್ಮಂತ ದಕ್ಷ ಅಧಿಕಾರಿ ಇರೋದ್ರಿಂದ ಎಲ್ಲ ಅತ್ಯಂತ ಶಾಂತ ರೀತಿಯಿಂದ ಇದೆ ಸರ್. ಆ ಒಂದು ಕಾರಣಕ್ಕಾಗಿ ಇವರು ಇಲ್ಲಿ ಭಾಷಾ ಸಾಮರಸ್ಯಕ್ಕೆ ಉಳಿ ಹಿಂಡುವಂತ ಕೆಲಸ ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾವು ಇಲ್ಲಿ ಶಾಂತಿ ಕಾಪಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಿಮಗೂ ಅಭಿನಂದನೆ. ಈ ದೇಶದ್ರೋಹಿ ಸಂಘಟನೆ ಆಗಿರುವಂತ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತನ್ನ ಬಾಲ ಬಿಚ್ಚುವಂತ ಕೆಲಸ ಮಾಡ್ತಾ ಇದೆ. ಶಾಂತವಾಗಿರುವಂತ ಬೆಳಗಾವಿ ಜಿಲ್ಲೆಯಲ್ಲಿ ಭಾಷಾ ಸಾಮರಸ್ಯಕ್ಕೆ ಹುಳಿ ಹಿಂಡುವಂತ ಕೆಲಸ ಮಾಡ್ತಾ ಇದೆ. ಏನು ರಾಜ್ಯ ಸರ್ಕಾರ ಹೊರಡಿಸಿರುವ ಕನ್ನಡ ಕಡ್ಡಾಯ ಪಾಲನೆಗಾಗಿ ಅದನ್ನ ವಿರೋಧಿಸಿ ಏನು ಮಹಾರಾಷ್ಟ್ರ ಏಕೀಕರಣ ಯುವ ಸಮಿತಿಯವರು ಎಲ್ಲ ಕಡೆ ಬೆಳಗಾವಿ ನಗರ ತುಂಬ ಈ ಒಂದು ಸಭೆಗಳನ್ನು ಮಾಡುವುದ್ರ ಮುಖೇನವಾಗಿ ಮರಾಠಿ ಭಾಷಿಕರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು 22ನೇ ತಾರೀಕು ಮಹಾ ಮೋರ್ಚಾವನ್ನ ಮಾಡ್ತಾ ಇದ್ದಾರೆ, ಅದನ್ನ ವಿರೋಧಿಸಿದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಅದನ್ನ ವಿರೋಧಿಸಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿಯನ್ನ ಮಾಡಿದೀವಿ. ಯಾವುದೇ ಕಾರಣಕ್ಕೂ ಆ ಮೆರವಣಿಗೆಗೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಆ ಮೆರವಣಿಗೆಯಿಂದ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸ ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಶುಭಂ ಶೇಳ್ಕೆ ಅವ್ರ ನೇತೃತ್ವದ ಈ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ನಾಡದ್ರೋಹಿಗಳನ್ನ ಗಡಿಪಾರು ಮಾಡಬೇಕು, MES ನ ರಾಜ್ಯದಿಂದ ಮತ್ತು ಶಿವಸೇನೆಯನ್ನ ನಿಷೇಧ ಮಾಡಬೇಕು ಅಂತ ಬಹಳಷ್ಟು ದಿನಗಳಿಂದ ಹೋರಾಟವನ್ನ ಮಾಡ್ಕೊಂತ ಬಂದಿರುವಂತ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮತ್ತೆ ಮಾನ್ಯ ಜಿಲ್ಲಾಡಳಿತವನ್ನ ವಿನಂತಿ ಮಾಡೋದ್ರ ಮುಖೇನವಾಗಿ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇಂಥ ನಾಡದ್ರೋಹಿಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಮೆರವಣಿಗೆ, ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಇಂಥವ್ರನ್ನೆಲ್ಲ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡಬೇಕು.
ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಮಹಾಮೋರ್ಚಾಕ್ಕೆ ಅವಕಾಶ ಕೊಟ್ರೆ ಬೆಳಗಾವಿಯ ಒಂದು ಶಾಂತಿ ಹದಗೆಡ್ತದ. ಅದಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ವಿನಂತಿ ಮಾಡೋದ್ರ ಮುಖೇನವಾಗಿ ಎಚ್ಚರಿಕೆ ಕೊಡ್ತಾ ಇದ್ವಿ. ತಕ್ಷಣವೇ ಅಂತವ್ರ ಮೇಲೆ ಶಿಸ್ತು ಕ್ರಮವನ್ನ ತಗೊಂಡು ಅವ್ರ ಮೇಲೆ ಸೂಕ್ತವಾದಂತ ಅವ್ರನ್ನ ಗಡಿಪಾರ್ ಮಾಡ್ಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಒಳ್ಳೆ ರೀತಿಯಾಗಿ ಸ್ಪಂದಿಸಿದ್ದಾರೆ. ನಾವು ಅಂತವ್ರ ಮೇಲೆ ಸೂಕ್ತ ಕ್ರಮವನ್ನ ತಗೊಳ್ತೀವಿ. ಅವರ ಏನೇ ಸಮಸ್ಯೆಗಳಿದ್ರು ನಮ್ಮನ್ನ ಭೇಟಿಯಾಗಿ ಅವ್ರಿಗೆ ನಿಯೋಗ ತಗೊಂಡು ನಮ್ಮನ್ನ ಭೇಟಿ ಆಗಕ್ಕೆ MES ನವ್ರಿಗೆ ಹೇಳಿದಾರಂತೆ. ಇಲ್ಲ, ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತೆ. ನಾವು ದೊಡ್ಡ ಪ್ರತಿಭಟನೆ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿದಾರೆ. ಆ ರ್ಯಾಲಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾ ಇದೆ.